ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳೋವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ ಫೈನಲ್ ಇಯರಲ್ಲಿ 2 ಪೇಪರ್ ಬರುತ್ತೆ. 5T 6T ಅಂತ ಹೇಳ್ತೀವಿ, ಅಥವಾ ಪೇಪರ್ 5 ಪೇಪರ್ 6 ಅಂತಾರೆ, ಅಥವಾ ಪೇಪರ್ 1 ಪೇಪರ್ 2 5th ಸೆಮ್ ಪೇಪರ್ 1 ಪೇಪರ್ 2 ಅಂತ ಹೇಳ್ತಾರೆ. ಸೊ ಪೇಪರ್ 2ನಲ್ಲಿ ಯೂನಿಟ್ 4ಅಲ್ಲಿ ಎಗೇನ್ ಪ್ರತಿಯೊಂದು ಪೇಪರ್ಲು 4 ಯೂನಿಟ್ ಇರುತ್ತೆ. ಯೂನಿಟ್ 4ಅಲ್ಲಿ ನಿಮಗೆ UV ಸ್ಪೆಕ್ಟ್ರೋಸ್ಕೋಪಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ ನಾನು ಆ ಸೀರೀಸಲ್ಲಿ ಇವತ್ತು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋಂಥದ್ದು. ಮೋಸ್ಟ್ ಪ್ರಾಬಬಲಿ ಇವತ್ತೇ ಲಾಸ್ಟ್ ವಿಡಿಯೋನೂ ಆಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ಸ್ ಆಫ್ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ, ಈ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ನನಗೆ ಓದೋದ್ರಿಂದ ನನಗೆ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ, ವೇರ್ ಐ ಕ್ಯಾನ್ ಅಪ್ಲೈ ದಟ್, ಅದನ್ನು ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ KRCU 5th ಸೆಮ್ SCP ಪೇಪರ್ 1 ಪೇಪರ್ 2 ಅಂತಂದರೆ ಎಲ್ಲ ವಿಡಿಯೋಗಳು ಬರ್ತಾ ಹೋಗುತ್ತೆ. ಪೇಪರ್ 1 ಆಲ್ರೆಡಿ 2 ಯೂನಿಟ್ಟು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. 3ನೇ ಯೂನಿಟಲ್ಲಿ ಒಂದು ಟಾಪಿಕ್ಕೂ ಅಪ್ಲೋಡ್ ಮಾಡಿದ್ದೀನಿ. ಈ 3ನೇ ಯೂನಿಟಲ್ಲಿ ಇನ್ನೊಂದು ಟಾಪಿಕ್ನ ಅಪ್ಲೋಡ್ ಮಾಡ್ತೀನಿ. ಈಗ ಈ ಪೇಪರ್ 4ನ ಮಾಡಿ ಸ್ಪೆಕ್ಟ್ರೋಸ್ಕೋಪಿ ಕಷ್ಟ ಆಗ್ತಿದೆ ಅಂತ ಹುಡುಗರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈಗ ಇದನ್ನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು UV ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟ್ ನಾಳೆಯಿಂದ IR ಸ್ಪೆಕ್ಟ್ರೋಸ್ಕೋಪಿನ ನಾನು ಶುರು ಮಾಡ್ತೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಪ್ಲಿಕೇಶನ್ಸ್ ಆಫ್ UV ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಮೇಯ್ನಾಗಿ ಅಪ್ಲಿಕೇಶನ್ ಏನು ಅಂದರೆ ಕಾಂಜುಗೇಷನ್. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಕಾಂಜುಗೇಷನ್ ಇದೆಯಾ ಇಲ್ವಾ ಅಂತ ನಾನು ನೋಡಿಕೊಂಡು ಮೇನ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಕಾಂಜುಗೇಷನ್ ಇದ್ದರೆ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ಅಪ್ಲಿಕೇಶನ್ ಅಂದರೆ ನಂಬರ್ ಆಫ್ ಕಾಂಜುಗೇಟೆಡ್ ಡಬಲ್ ಬಾಂಡ್ಸ್ ಇದೆಯಾ, ಆರೋಮ್ಯಾಟಿಕ್ ಕಾಂಜುಗೇಷನ್ ಇದೆಯಾ, ಆಲ್ಫಾ ಬೀಟಾ ಕಾರ್ಬನೈಲ್ ಕಾಂಪೌಂಡ್ಸ್ ಇದೆಯಾ, ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್ಸ್ ಇದೆಯಾ, ಸಿಸ್ಸು ಟ್ರಾನ್ಸು ಮಾಲಿಕ್ಯೂಲ್ಸ್ ಇದೆಯಾ, ಟಾಟೋಮರ್ಸ್ ಇದೆಯಾ, ಅದೇ ಥರ ಸ್ಟೀರಿಕ್ ಸ್ಟ್ರೈನ್ ಇದ್ದಾಗ ಅದು ಯಾವ ಸ್ಟೇಬಲ್ ಫಾರ್ಮಲ್ಲಿ ಇದೆಯಾ, ಪ್ಲೇನಾರ್ ಫಾರ್ಮಲ್ಲಿ ಇದೆಯಾ, ನಾನ್ ಪ್ಲೇನಾರ್ ಫಾರ್ಮಲ್ಲಿ ಇದೆಯಾ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೂ ನನಗೆ UV ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಅದೇ ಥರ ರಿಯಾಕ್ಷನ್ ರೇಟ್ಸ್, ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಅಟ್ ಎ ಪರ್ಟಿಕ್ಯುಲರ್ ಟೈಮ್, ಯಾವುದೋ ಒಂದು ಇಂಟರ್ಮೀಡಿಯೇಟ್ ಬಂದಾಗ ನಿಜವಾಗೂ ಅದೇ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡೋದಕ್ಕೂ UV ಸ್ಪೆಕ್ಟ್ರೋಸ್ಕೋಪಿನ ನಾನು ಹೆಲ್ಪ್ ತೊಗೋಬೋದು. ಅದೇ ಥರ PKA PKB ವ್ಯಾಲ್ಯೂಸ್ಗಳನ್ನ ನಾನು ಏನು ಮಾಡ್ಬೋದು, ಆಫ್ಟರ್ ಪ್ರೋಟನೇಷನ್ ಆರ್ ಆಫ್ಟರ್ ರಿಮೂವಲ್ ಆಫ್ ಪ್ರೋಟಾನ್ ಅದು ಏನಾಗುತ್ತೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಸ್ಪೆಕ್ಟ್ರೋಸ್ಕೋಪಿ ನನಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಏನದು ಒಟ್ಟು 6 ಅಪ್ಲಿಕೇಶನ್ಸ್ ಇದೆ. ಅದನ್ನು ಇದಕ್ಕಿಂತ ಜಾಸ್ತಿನೂ ಇರ್ಬೋದು, ಬಟ್ ನಾನೀಗ 6 ಅಪ್ಲಿಕೇಶನ್, ಬಿಕಾಸ್ ನಿಮ್ಗೆ ಇದನ್ನು ಕೇಳಿದ್ರೆ 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ UV ಸ್ಪೆಕ್ಟ್ರೋಸ್ಕೋಪಿ, ಎಕ್ಸ್ಪ್ಲೇನ್ ದಟ್ ವಿತ್ ಅನ್ ಎಕ್ಸಾಂಪಲ್ ಅಥವಾ ಇನ್ ಡೀಟೇಲ್ ಅಂತ ಕೇಳ್ತಾರೆ. ಹಾಗಾಗಿ ಒಂದು 5 ಪಾಯಿಂಟ್ ಆದರೂ ನಿಮಗೆ ಗೊತ್ತಿರಬೇಕು, ಹಾಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದು ನಂಬರ್ ಆಫ್ ಕಾಂಜುಗೇಟೆಡ್ ಬಾಂಡ್ಸ್, ಡಬಲ್ ಬಾಂಡ್ಸ್ ಇದೆಯಾ ಅಂತ. ಕಾಂಜುಗೇಷನ್ ಅಂದರೆ ಏನು, ಕಾಂಜುಗೇಟೆಡ್ ಡಬಲ್ ಬಾಂಡ್ ಅಂದರೆ ಏನು, ವಾಟ್ ಈಸ್ ದ ಎಫೆಕ್ಟ್ ಆಫ್ ಕಾಂಜುಗೇಷನ್ ಆನ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ಎ ಕಾಂಜುಗೇಷನ್ ಇನ್ UV ಸ್ಪೆಕ್ಟ್ರೋಸ್ಕೋಪಿ ಅಂತ ಆಲ್ರೆಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಸ್ ಯು ಗೋ ಆನ್ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಕಾಂಜುಗೇಟೆಡ್ ಬಾಂಡ್ನ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಮೇನ್ ಇದು ಏನು ಅಂದರೆ ಪ್ರಿನ್ಸಿಪಲ್ ಏನು ಅಂದರೆ UV ಸ್ಪೆಕ್ಟ್ರೋಸ್ಕೋಪಿದು ದೇ ಸ್ಟಾರ್ಟ್ ಜಂಪಿಂಗ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಇಟ್ಸ್ ಎ ಟ್ರಾನ್ಸಿಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಆಫ್ಟರ್ ಅಬ್ಸರ್ವಿಂಗ್ ದಿ UV ರೇಡಿಯೇಷನ್ ದ ಮಾಲಿಕ್ಯೂಲ್ ಸ್ಟಾರ್ಟ್ ಜಂಪಿಂಗ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಸೊ ಇದು ಆದಾಗ ಏನಾಗುತ್ತೆ ಅಂದರೆ ಆ್ಯಸ್ ಯು ಗೋ ಆನ್ ಇನ್ಕ್ರೀಸ್ ಇನ್ ದಿ ಕಾಂಜುಗೇಷನ್ ಇನ್ಕ್ರೀಸ್ ಮಾಡ್ದಂಗೆ ದ ಗ್ಯಾಪ್ ಬಿಟ್ವೀನ್ ಹೋಮೋ ಲೂಮೋ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದ ಎನರ್ಜಿ ಕಡಿಮೆ ಆದಂಗೆ ಲಾಂಗ್ ವೇವ್ ಲೆಂತ್ಗೆ ಅವೇನಾಗ್ತವೆ, ಮೂವ್ ಆಗ್ತವೆ. ಸೊ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಸ್ ಯು ಗೋ ಆನ್ ಇನ್ಕ್ರೀಸ್ ಇನ್ ಕಾಂಜುಗೇಷನ್ ಲ್ಯಾಂಬ್ಡಾ ಮ್ಯಾಕ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಫ್ರಮ್ ದ್ಯಾಟ್ ಈಸಿಲಿ ಐ ಕ್ಯಾನ್ ಐಡೆಂಟಿಫೈ ದಿ ಕಲರ್. ಎಗೇನ್ ಏನಾಗುತ್ತೆ, ಈಗ ನಿಮ್ಮ ಮಾಲಿಕ್ಯೂಲ್ಗೆ UV ವಿಸಿಬಲ್ ರೇಡಿಯೇಷನ್ನ ಕೊಡ್ತಾ ಇದ್ದಾರೆ, ಮಾಲಿಕ್ಯೂಲ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ತು, ಕಾಂಜುಗೇಷನ್ ಇದೆ, ಇಟ್ ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಹೈಯರ್ ಎನರ್ಜಿ ಲೆವೆಲ್ ಈಸ್ ಹೈಲಿ ಅನ್ಸ್ಟೇಬಲ್. ಆಫ್ಟರ್ ಸಮ್ ಟೈಮ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್. While coming back, it re-emits the radiation, whatever it is observed
in the visible region, then only we can observe the color. Visible region ಅಂದರೆ 200 to 400 ನ್ಯಾನೋಮೀಟರ್ ಇರಬೇಕು. ಸಾರಿ 400 to 800 ನ್ಯಾನೋಮೀಟರ್ ಇದೆಯಲ್ಲ, ಅದಕ್ಕೆ ವಿಸಿಬಲ್ ರೀಜನ್ ಅಂತೀವಿ. ಆ ರೀಜನ್ ಇದ್ದರೆ ಮಾತ್ರನೇ ನಿಮ್ಮದು ಕಾಂಪ್ಲಿಮೆಂಟ್ರಿ ಕಲರು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದೇ ಇಲ್ಲಿ ನೋಡ್ಬೋದು, ಬೀಟಾ ಕೆರೋಟಿನ್ ಇದೆ, 11 ಕಾಂಜುಗೇಟೆಡ್ ಡಬಲ್ ಬಾಂಡ್ ಇದೆ, 451 ನ್ಯಾನೋಮೀಟರ್, ಲ್ಯಾಂಬ್ಡಾ ಮ್ಯಾಕ್ಸ್ 451 ಆಗುತ್ತೆ. ಎನರ್ಜಿ ಗ್ಯಾಪ್ ತುಂಬ ಕಡಿಮೆ ಇದೆ, ಹಾಗಾಗಿ ಲಾಂಗ್ ವೇವ್ ಲೆಂತ್ಗೆ ಬರುತ್ತೆ. ಸೊ ಅದು ಯಾವ ಕಲರ್ ಇರುತ್ತೆ ಅಂದರೆ ಇಂಟೆನ್ಸ್ ಯೆಲ್ಲೋ ಅಥವಾ ಆರೆಂಜ್ ಕಲರ್ ಇರುತ್ತೆ. ಅದೇ ಥರ ಲೈಕೋಪಿನ್ ತೊಗೊಂಡ್ರೆ ಟೊಮೆಟೊದಲ್ಲಿದೆ ರೆಡ್ ಕಲರ್. ದಿ ಟೊಮೆಟೊ ಇಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೈಕೋಪಿನ್ ವಿಚ್ ಗೋಯಿಂಗ್ ಟು ಹ್ಯಾವ್ 13 ಕಾಂಜುಗೇಟೆಡ್ ಪೈ ಬಾಂಡ್ಸ್ ಇರುತ್ತೆ. ಸೊ ಕಾಂಜುಗೇಟೆಡ್ ಬಾಂಡ್ಸ್ ಇರುತ್ತೆ, ಹಾಗಾಗಿ 474ಗೆ ಬರುತ್ತೆ. ಸೊ ಇವೆರಡು ಕಲರ್ಡ್ ಆಗಿದೆ. ಆದರೆ ನೀವು ಇಥಿಲೀನ್ ತೊಗೊಂಡ್ರೆ ಐಸೋಲೇಟರ್ ಒಂದೇ ಒಂದು ಡಬಲ್ ಬಾಂಡ್ ಇದೆ, ಕಾಂಜುಗೇಷನ್ ಇಲ್ಲ, 175 ನ್ಯಾನೋಮೀಟರ್ಗೆ ಬರುತ್ತೆ, ವಿಚ್ ಇಸ್ ನಾಟ್ ಇನ್ ಎ ವಿಸಿಬಲ್ ರೀಜನ್. ಅದಕ್ಕೆ ಯಾವ ಥರ ಕಾಣುತ್ತೆ? ವೈಟ್ ಥರ ಕಾಣುತ್ತೆ. ಬ್ಯೂಟಾಡೈನ್ ಇವನ್ ದೋ ಇಟ್ ಗೋಯಿಂಗ್ ಟು ಹ್ಯಾವ್ 2 ಕಾಂಜುಗೇಟೆಡ್ ಡಬಲ್ ಬಾಂಡ್ಸ್ ಏನಾಗುತ್ತೆ 270 ನ್ಯಾನೋಮೀಟರ್ಗೆ ಎಮಿಟ್ ಮಾಡ್ತಾ ಇರೋದಕ್ಕೋಸ್ಕರ ಅಗೇನ್ ಇಟ್ಸ್ ನಾಟ್ ಕಮ್ಸ್ ಅಂಡರ್ ವಿಸಿಬಲ್ ರೀಜನ್, ಅದು ನಿಮಗೆ ಕಲರ್ಲೆಸ್ ಆಗುತ್ತೆ. ಅದೇ ಥರ 3 ಡಬಲ್ ಬಾಂಡ್ ಇರೋವಂಥದ್ದು ಅದು ಕಲರ್ಲೆಸ್ ಆಗುತ್ತೆ. 4 ಡಬಲ್ ಬಾಂಡ್ ಇರೋವಂಥದ್ದು ಫೈಂಟ್ ಯೆಲ್ಲೋ ಕಲರ್ ಆಗುತ್ತೆ, ಬಿಕಾಸ್ ಇಟ್ ವಿಲ್ ಕಮ್ ನಿಯರರ್ ಟು ದಿ ಅದಕ್ಕೆ ಬರ್ತಾ ಇದೆ, ಆ ಥರ ಆಗುತ್ತೆ. ಸೊ ನನ್ನ ನಂಬರ್ ಆಫ್ ಕಾಂಜುಗೇಟೆಡ್ ಡಬಲ್ ಬಾಂಡ್ಸ್ ನನ್ನ ಮಾಲಿಕ್ಯೂಲಲ್ಲಿ ಎಷ್ಟಿದೆ ಬೇಸ್ಡ್ ಆನ್ ದಿ ಅಬ್ಸಾರ್ಪ್ಷನ್ ಆಫ್ ಲ್ಯಾಂಬ್ಡಾ ಮ್ಯಾಕ್ಸ್, ನಾನು ಈಸಿಯಾಗಿ ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಎಷ್ಟು ನಂಬರ್ ಆಫ್ ಕಾಂಜುಗೇಟೆಡ್ ಬಾಂಡ್ಸ್ ಇದೆ ಅಂತ ಬೇಸ್ಡ್ ಆನ್ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ ಮೇಲೆ ನಾನು ಹೇಳ್ತಾ ಹೋಗ್ಬೋದು. ನೆಕ್ಸ್ಟು ಆರೋಮ್ಯಾಟಿಕ್ ಕಾಂಜುಗೇಷನ್. ಫಾರ್ ಎಕ್ಸಾಂಪಲ್ ಬೆನ್ಝೀನ್ ಇದೆ, ನ್ಯಾಫ್ಥಲೀನ್ ಇದೆ, ಆಂಥ್ರಸೀನ್ ಇದೆ. ಅಲ್ಲೇನಾಗ್ತಾ ಇದೆ, ದೀಸ್ ಆರ್ ಆರೋಮ್ಯಾಟಿಕ್. ಅಗೇನ್ ಟೈಪ್ಸ್ ಆಫ್ ಕಾಂಜುಗೇಷನಲ್ಲಿ 3 ಥರ ಹೇಳ್ತಾರೆ: ಓಮೋ ಕಾಂಜುಗೇಷನ್, ಹೆಟ್ರೋ ಕಾಂಜುಗೇಷನ್, ಆರೋಮ್ಯಾಟಿಕ್ ಕಾಂಜುಗೇಷನ್ ಅಂತ ಹೇಳ್ತೀವಿ. ಆರೋಮ್ಯಾಟಿಕ್ ಕಾಂಜುಗೇಷನ್ ಅಂದರೆ ದೀಸ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಅಬೈಡ್ ಬೈ ದಿ ಹಕ್ಕಲ್ಸ್ ರೂಲ್ ಜೊತೆಗೆ ಅವು ಅಬೈಡ್ ಆಗಿರ್ತವೆ. ಬೆನ್ಝೀನ್ ಇರ್ಬೋದು, ನ್ಯಾಫ್ಥಲೀನ್ ಇರ್ಬೋದು, ಆಂಥ್ರಸೀನ್ ಇರ್ಬೋದು. ಈ 3ರಲ್ಲೂ ಏನಾಗ್ತಿದೆ, ಕಾಂಜುಗೇಷನ್ ಇದೆ, ಬಟ್ ಇಟ್ ಈಸ್ ವಿತಿನ್ ದಿ ಆರೋಮ್ಯಾಟಿಕ್ ರಿಂಗ್ ಇದೆ, ಹಾಗಾಗಿ ಇದನ್ನು ಆರೋಮ್ಯಾಟಿಕ್ ಕಾಂಜುಗೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಬೆನ್ಝೀನ್ಗೆ ಏನಾಗುತ್ತೆ 255 ಆಗುತ್ತೆ, ನ್ಯಾಫ್ಥಲೀನ್ಗೆ ಅದಕ್ಕಿಂತ ಜಾಸ್ತಿ ಇದೆ, 286 ನ್ಯಾನೋಮೀಟರ್ಗೆ ಅಬ್ಸಾರ್ಬ್ ಆಗುತ್ತೆ, ಆಂಥ್ರಸೀನಲ್ಲಿ 375 ಆಗುತ್ತೆ. ಆ್ಯಸ್ ಯು ಗೋ ಆನ್ ಇನ್ಕ್ರೀಸ್ ಇನ್ ದಿ ಕಾಂಜುಗೇಷನ್, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರಿಂದನೂ ನನಗೆ ನಾನು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಆರೋಮ್ಯಾಟಿಕ್ ಕಾಂಜುಗೇಷನ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಅದೇ ಥರ ಕಾಂಜುಗೇಷನ್ ಮೇ ಬಿ ಇನ್ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್ಸ್ ಇರ್ಬೋದು, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್ಸ್. ನೀವು ಆಲ್ರೆಡಿ ವುಡ್ವರ್ಡ್ ಫೈಸರ್ ರೂಲ್ಸಲ್ಲಿ ನೋಡಿದ್ದೀರಾ. ಅದಕ್ಕೆ ಹೇಗಾಗುತ್ತೆ, ಆಲ್ಫಾ ಪೊಸಿಷನ್ಲಿದ್ದರೆ ಏನಾಗುತ್ತೆ, ಬೀಟಾ ಪೊಸಿಷನ್ಲಿದ್ದರೆ ಏನಾಗುತ್ತೆ, ಗ್ಯಾಮಾ ಪೊಸಿಷನ್ಲಿದ್ದರೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಅವರು ಬೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಬೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ? 215 ಕೊಟ್ಟಿದ್ದಾರೆ. ಯಾವುದಕ್ಕೆ? 2 ಸೈಕ್ಲೋನೋನ್. ಸೊ ಯಾವುದೇ ರೀತಿಯಾದಂಥ ಸಬ್ಸ್ಟಿಟ್ಯೂಷನ್ ಇಲ್ಲ. ಇದು ಅನ್ಸ್ಯಾಚುರೇಷನ್ ಇದೆ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟ್ ಕಾರ್ಬನೈಲ್ ಕಾಂಪೌಂಡ್ ಇದೆ, ಅನ್ಸಬ್ಸ್ಟಿಟ್ಯೂಟೆಡ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್ ಇದೆ. ಅದೇ ಥರ 3-methyl-2 ಸೈಕ್ಲೋಹೆಕ್ಸನೋನ್ ಇದೆ. ಅದಕ್ಕೆ ನಿಮಗೆ ತೊಗೊಂಡ್ರೆ ಎಷ್ಟಾಗುತ್ತೆ? 239 ನ್ಯಾನೋಮೀಟರ್ ಆಗುತ್ತೆ. ಸೊ ಜಸ್ಟ್ ಬೈ ಆ್ಯಡಿಂಗ್ ಎ ಸಬ್ಸ್ಟಿಟ್ಯೂಯೆಂಟ್ ಆನ್ ದಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡು, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ಇದರಿಂದನೂ ನನಗೆ ಕೊಟ್ಟಿರುವಂಥ ಕಾಂಪೌಂಡಲ್ಲಿ, ಆರ್ಗ್ಯಾನಿಕ್ ಅನ್ನೋನ್ ಕಾಂಪೌಂಡಲ್ಲಿ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್ಸ್ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋಕ್ಕೂ ನನಗೆ UV ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಅದೇ ಥರ ಸ್ಟೀರಿಕ್ ಸ್ಟೈನ್ಸ್ ಇನ್ ದಿ ಸಬ್ಸ್ಟಿಟ್ಯೂಟೆಡ್ ಬೈಫಿನೈಲ್ಸ್. ಸೊ ನಿಮಗೆ ಗೊತ್ತಿದೆ ಬೈಫಿನಲ್ಸ್ ಏನಾಗಿರ್ತವೆ, ದೇ ಆರ್ ಪ್ಲೇನಾರ್ ಇನ್ ನೇಚರ್. ಹಂಗಾಗಿ ಏನಾಗುತ್ತೆ, 250 ನ್ಯಾನೋಮೀಟರ್ಗೆ ಅಬ್ಸರ್ವ್ ಮಾಡ್ಕೊಳ್ತೇವೆ. ಇಲ್ಲೂ ಕಾಂಜುಗೇಷನ್ ಇದೆ, ಆದರೆ ಯಾವುದೇ ರೀತಿಯಾದ ಸಬ್ಸ್ಟಿಟ್ಯೂಟೆಡ್ ಆಗಿಲ್ದಿರೋವಂಥದ್ದು ಬೈಫಿನೈಲ್. ಇದಕ್ಕೆ ಡೈಫಿನೈಲ್ ಅಂತಲೂ ಕರೀತಾರೆ. 2 ಬೆನ್ಝೀನ್ ರಿಂಗ್ಸ್ ಏನಿದೆಯಲ್ಲ, ದೇ ಆರ್ ಪ್ಯಾರಲ್ ಟು ಈಚರ್ ಇರ್ತವೆ, ಪ್ಲೇನಾರ್ ಮಾಲಿಕ್ಯೂಲ್ ಇದೆ. ಆದರೆ ಅದೇ ಡೈಫಿನೈಲ್ಸ್ಗೆ ಅಥವಾ ಬೈಫಿನೈಲ್ಗೆ ಆರ್ಥೋ ಪೊಸಿಷನ್ಗೆ ಬಲ್ಕಿಯರ್ ಗ್ರೂಪ್ ಹಾಕಿದ್ರೆ ಅದೇನಾಗುತ್ತೆ, ಇಟ್ ವಿಲ್ ಬಿಕಮ್ ನಾನ್ ಪ್ಲೇನಾರ್. ನೀವು ಇದು ತೊಗೊಂಡ್ರೆ ಏನಾಗುತ್ತೆ, ಅದು ಬೈಫಿನೈಲ್ನ ತೊಗೊಂಡ್ರೆ ಅಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇದೆ, ಹಾಗಾಗಿ ಮಾಲಿಕ್ಯೂಲ್ ಈಸ್ ಅನ್ಸಿಮಿಟ್ರಿಕ್. ಮಾಲಿಕ್ಯೂಲ್ ಡಸಂಟ್ ಹ್ಯಾವ್ ಸ್ಪೆಕ್ಟ್ರೋಸ್ಕೋಪಿ ನೀವು ಸ್ಟೀರಿಯೋ ಕೆಮಿಸ್ಟ್ರಿ ತೊಗೊಂಡ್ರೆ ಸ್ಟೀರಿಯೋ ಕೆಮಿಸ್ಟ್ರಿ ಅದು ಎಕ್ಸಿಬಿಟ್ ಮಾಡಲ್ಲ, ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಪ್ಲೇನಾರಿಟಿ. ಸೊ ಇಟ್ಸ್ ಎ ಆಪ್ಟಿಕಲ್ ಆ್ಯಕ್ಟಿವಿಟಿನ ಕನ್ಸಿಡರ್ ಮಾಡಿಕೊಂಡ್ರೆ ಆಪ್ಟಿಕಲ್ ಆ್ಯಕ್ಟಿವಿಟಿ ಬೈಫಿನೈಲಲ್ಲಿ 0 ಇರುತ್ತೆ, ಬಿಕಾಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಪ್ಲೇನ್ ಆಫ್ ಸಿಮಿಟ್ರಿ. ಹಾಗಾಗಿ ಅಲ್ಲೇನಾಗುತ್ತೆ, 0 ಇರುತ್ತೆ, ಆ್ಯಂಗಲ್ ಆಫ್ ರೊಟೇಷನ್ 0 ಆಗುತ್ತೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಆಪ್ಟಿಕಲಿ ಇನ್ಯಾಕ್ಟಿವ್ ಕಾಂಪೌಂಡ್ ಅಂತ ಕರಿತೀವಿ. ಆದರೆ ಈ ಬೈಫಿನೈಲ್ಸ್ಗೆ ಆರ್ಥೋ ಪೊಸಿಷನ್ಗೆ ಬಲ್ಕಿಯರ್ ಗ್ರೂಪ್ ಹಾಕಿದ್ರೆ ಮಾಲಿಕ್ಯೂಲ್ ಏನು ಬೇಕಾಗುತ್ತೆ, ಇಟ್ ವಿಲ್ ಬಿಕಮ್ ನಾನ್ ಪ್ಲೇನಾರ್ ಆಗುತ್ತೆ. ಆವಾಗ ನಿಮಗೆ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್
ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಆಗುತ್ತೆ, ಪ್ಲೇನ್ ಆಫ್ ಸಿಮಿಟ್ರಿ ಆಬ್ಸೆಂಟ್ ಆಗುತ್ತೆ. ಸೊ ಬಲ್ಕಿಯರ್ ಗ್ರೂಪ್ನ ಆ್ಯಡ್ ಮಾಡೋದ್ರಿಂದ ದ ರಿಂಗ್ ವಿಲ್ ಬಿಕಮ್ ಪರ್ಪೆಂಡಿಕ್ಯುಲರ್. ಚಿತ್ರದಲ್ಲಿ ಕೊಟ್ಟಿದ್ದೀವಿ ನೋಡ್ರಿ, ದೇ ವಿಲ್ ಬಿಕಮ್ ಒಂದು ಈ ಥರ ಇರುತ್ತೆ, ಒಂದು ಈ ಥರ ಆಗಿಬಿಡುತ್ತೆ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗುತ್ತೆ. ಅವಾಗ ಏನಾಗುತ್ತೆ, ಕಾಂಜುಗೇಷನ್ ಡಿಸ್ಟ್ರಾಯ್ ಆಗುತ್ತೆ. ಕಾಂಜುಗೇಷನ್ ಡಿಸ್ಟ್ರಾಯ್ ಆಯಿತು ಅಂದರೆ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಸ್ಟೀರಿಕ್ ಸ್ಟ್ರೈನ್ಸ್ ಇದೆಯಾ ನನ್ನ ಮಾಲಿಕ್ಯೂಲಲ್ಲಿ ಇಲ್ವಾ ಅಂತ ಚೆಕ್ ಮಾಡೋಕ್ಕೂ ನಾನು ಯು ವಿ ಸ್ಪೆಕ್ಟ್ರೋಸ್ಕೋಪಿನ ಹೆಲ್ಪ್ ತೊಗೋಬೋದು. ಅದೇ ಥರ ನಾನು ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಸಿಸ್ ಯಾವುದು, ಟ್ರಾನ್ಸ್ ಯಾವುದು, ಟಾಟಮರ್ಸು. ಈಗ ಕೀಟೋ ಇನಾಲ್ ತೊಗೊಂಡ್ರೆ ಕೀಟೋ ಫಾರ್ಮಲ್ಲಿ ಇದೆಯಾ, ಇನಾಲ್ ಫಾರ್ಮಲ್ಲಿ ಇದೆಯಾ, ಅದನ್ನು ಐಡೆಂಟಿಫೈ ಮಾಡೋಕ್ಕೂ ನನಗೆ ಯು ವಿ ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸ್ಟಿಲ್ ಬಿನ್ನ ತೊಗೊಳ್ತಾ ಇದ್ದೀನಿ, ಒಂದು ಸಿಸ್ ಫಾರ್ಮ್ ಇದೆ, ಒಂದು ಟ್ರಾನ್ಸ್ ಫಾರ್ಮ್ ಇದೆ. ಸ್ಟಿಲ್ ಬಿನಲ್ಲಿ ಏನಾಗುತ್ತೆ, ಎರಡು ಬೆನ್ಝೀನ್ ರಿಂಗ್ ಇರುತ್ತೆ, ಜೊತೆಗೆ ಹೆಚ್ಗಳಿರುತ್ತೆ ಅಕ್ರಾಸ್ ದಿ ಆಲ್ಕೀನ್. ಸೊ ಎರಡೂ ಒಂದೇ ಪೊಸಿಷನ್ ಇದ್ದರೆ ಸಿಸ್ ಅಂತ ಹೇಳ್ತೀವಿ, ಎರಡು ಆಪೋಸಿಟ್ಲಿದ್ದರೆ ಟ್ರಾನ್ಸ್ ಅಂತ ಹೇಳ್ತೀವಿ. ಟ್ರಾನ್ಸ್ಗಾದರೆ ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಾಗುತ್ತೆ, 295 ನ್ಯಾನೋಮೀಟರ್ ಆಗುತ್ತೆ. ಅದೇ ನಿಮಗೆ ಸಿಸ್ ಸ್ಟಿಲ್ ಬಿನ್ಗೆ ತೊಗೊಂಡ್ರೆ 280 ಆಗುತ್ತೆ. ಎಗೇನ್ ಇಲ್ಲಿ ಏನಾಗುತ್ತೆ, ಸಿಸ್ಗೆ ಯಾಕೆ ಕಡಿಮೆ ಆಗ್ತಿದೆ ಅಂದರೆ ಸ್ಟೀರಿಕಲಿ ಹಿಂಡರ್ಡ್ ಆಗಿದೆ. ಸ್ಟೀರಿಕಲಿ ಹಿಂಡರ್ಡ್ ಆಗಿದ್ದಕ್ಕೋಸ್ಕರ ಪರ್ಫೆಕ್ಟ್ಲಿ ಪ್ಲೆನಾರಿಟಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ನಿಮ್ಮದು ಪೀಕ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. 295ಇಂದ 280ಗೆ ಅದು ಡ್ರಾಪ್ ಆಗುತ್ತೆ. ಅದೇ ಥರ ಟಾಟೋಮರ್ಸ್. ನಿಮಗೆ ಟಾಟೋಮರ್ಸ್ ಅಂದರೆ ಗೊತ್ತು, ದೇರ್ ವಿಲ್ ಬಿ ಟೂ ಡಿಫ್ರೆಂಟ್ ಕಾಂಪೌಂಡ್ಸ್ ಹ್ಯಾವಿಂಗ್ ದಿ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್, ಬಟ್ ದೇ ವಿಲ್ ಬಿ ಇನ್ ಎ ಡೈನಮಿಕ್ ಈಕ್ವಿಲಿಬ್ರಿಯಮ್. ಅದಕ್ಕೆ ನಾವೇನಂತ ಕರಿತೀವಿ, ಟಾಟೋಮರ್ಸ್ ಅಂತ ಕರಿತೀವಿ. ಇಟ್ಸ್ ಎ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ಸ್. ಅವು ಅಲ್ಲಿ ತೊಗೊಂಡ್ರೆ ಪರ್ಟಿಕ್ಯುಲರ್ಲಿ ಆಕ್ಟಿವ್ ಮಿಥಿಲಿನ್ ಕಾಂಪೌಂಡ್ಸ್ ಏನಿದಾವಲ್ಲ, ಈಥೈಲ್ ಅಸಿಟೇಟ್ ಎಕ್ಸಾಂಪಲ್ ತೊಗೊಂಡ್ರೆ ಅದು ಕೀಟೋ ಫಾರ್ಮಲ್ಲೂ ಎಕ್ಸಿಸ್ಟ್ ಆಗ್ತಾ ಇರುತ್ತೆ, ಇನಾಲ್ ಫಾರ್ಮಲ್ಲೂ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಕೀಟೋ ಫಾರ್ಮಲ್ಲಿ ಇದ್ದರೆ ಎಷ್ಟಿರುತ್ತೆ, 275 ಇರುತ್ತೆ. ಅದೇ ಇನಾಲ್ ಬಂದಾಗ 245ಗೆ ಆಗುತ್ತೆ. ಯಾಕೆ 245ಗೆ ಬರ್ತಾ ಇದೆ ಅಂತಂದರೆ, ಈನಾಲಲ್ಲಿ ಏನಾಗುತ್ತೆ, ಇಂಟೆನ್ಸ್ ಪೈ ಬಾಂಡ್ ಬರುತ್ತೆ. ವೆರಾಸ್ ಇನ್ ದಿ ಕೇಸ್ ಆಫ್ ದಿ ಕೀಟೋ ಫಾರ್ಮಲ್ಲಿ ಏನಾಗುತ್ತೆ, ಎನ್ ಪೈ ಸ್ಟಾರ್ ಬಾಂಡ್ ಆಗಿರುತ್ತೆ. ಈನಾಲ್ ಫಾರ್ಮಲ್ಲಿ ಪೈ ಸ್ಟಾರ್ ಬಾಂಡ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಲ್ಯಾಂಬ್ಡಾ ಮ್ಯಾಕ್ಸ್ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಸಿಸ್ ಯಾವುದು, ಟ್ರಾನ್ಸ್ ಯಾವುದು, ಕೀಟೋ ಫಾರ್ಮ್ ಯಾವುದು, ಈನಾಲ್ ಫಾರ್ಮ್ ಯಾವುದು, ಅದನ್ನು ಐಡೆಂಟಿಫೈ ಮಾಡೋಕ್ಕೂ ನನಗೆ ಯು ವಿ ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಅದೇ ಥರ ಮೆಷರಿಂಗ್ ರಿಯಾಕ್ಷನ್ ರೇಟ್ಸ್. ಯಾವುದೋ ಒಂದು ರಿಯಾಕ್ಷನ್ ರೇಟ್ ಇದೆ, ಅದು ನಿಜವಾಗೂ ಆಗ್ತಿದೆಯಾ ಇಲ್ವಾ ಅಂತ ನಾನು ಐಡೆಂಟಿಫೈ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಾನು ಆಸ್ಪಿರಿನ್ ತೊಗೊಳ್ತೀನಿ, ಅಸೆಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ನ ತೊಗೊಳ್ತೀನಿ. ನೀವೀಗ ಲ್ಯಾಬಲ್ಲೂ ಪ್ರಿಪೇರ್ ಮಾಡ್ತಾ ಇದ್ದೀರಾ ಇದನ್ನು. ಸೊ ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀನಿ, ಸ್ಯಾಲಿಸಿಲಿಕ್ ಆ್ಯಸಿಡ್ಗೆ ನಾನು ಏನು ಮಾಡ್ತೀನಿ, ಅಸ್ಟಿಕ್ ಅನ್ಹೈಡ್ರೈಡ್ನ ಆ್ಯಡ್ ಮಾಡ್ತೀನಿ. ಆವಾಗ ನಿಮ್ಗೆ ಏನಾಗುತ್ತೆ, ಈ ಕಾಂಪೌಂಡ್ ಬರುತ್ತೆ. ಸೊ ಅದನ್ನು ಹೈಡ್ರಾಲಿಸಿಸ್ ಮಾಡಿದೆ ನಾನು ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಅದೊಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ರಿಯಾಕ್ಷನ್ನ ಅರೆಸ್ಟ್ ಮಾಡ್ತೀನಿ. ವಾಟ್ ಈಸ್ ದ ಅಮೌಂಟ್ ಆಫ್ ಅಸ್ಟಿಕ್ ಆ್ಯಸಿಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ರೆಸೆಂಟ್, ವಾಟ್ ಈಸ್ ದ ಅಮೌಂಟ್ ಆಫ್ ಅಸ್ಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ರೆಸೆಂಟ್ ಅನ್ನೋದನ್ನು ನಾನು ಚೆಕ್ ಮಾಡ್ಬೋದು ಬೇಸ್ಡ್ ಆನ್ ದೇರ್ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ. ಸೊ ರೇಟ್ ಆಫ್ ದಿ ರಿಯಾಕ್ಷನನ್ನು ಐಡೆಂಟಿಫೈ ಮಾಡೋಕ್ಕೆ, ಅಥವಾ ಫೈನಲ್ ಪ್ರಾಡಕ್ಟ್ ಬಂದಾಗ ನಿಜವಾಗೂ ಅದು ಕಂಪ್ಲೀಟ್ಲಿ ಎಲ್ಲ ಹೈಡ್ರಾಲಿಸಿಸ್ ಆಗಿದೆಯಾ, ಸಮ್ ಪಾರ್ಟ್ ಆಫ್ ಆಸ್ಪಿರಿನ್ ಅಸ್ಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಉಳ್ಕೊಂಡಿದೆಯಾ, ಅದನ್ನು ಚೆಕ್ ಮಾಡೋಕ್ಕೂ ನನಗೆ ಬೇಸ್ಡ್ ಆನ್ ದೇರ್ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ. Tracking the hydrolysis of aspirin over a time by measuring the real-time creation of salicylic acid unique UV signature ಥರ ನನಗೆ ಬರ್ತಾ ಹೋಗುತ್ತೆ. ಸ್ಯಾಲಿಸಿಲಿಕ್ ಆ್ಯಸಿಡ್ಗಾದರೆ 303 to 304 ಬರುತ್ತೆ. ಅಸ್ಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ಗಾದರೆ 276 ನ್ಯಾನೋಮೀಟರ್ ಬರುತ್ತೆ. ಜೊತೆಗೆ ಅಡಿಷನಲಿ ನನಗೇನಾಗುತ್ತೆ, ಡಿ ಪೀಕ್ ಬರುತ್ತೆ, ಒಂದು ಕಡೆಗೆ ಬೇರೆ ಬೇರೆ ಪೀಕ್ ಬರುತ್ತೆ. ಅದರಿಂದ ಈಸಿಯಾಗಿ ನಾನು ಐಡೆಂಟಿಫೈ ಮಾಡ್ಕೋಬೋದು. ಅದೇ ಥರ ಪಿ ಕೆ ಎ ವ್ಯಾಲ್ಯೂಸ್ನ ನಾನು ಮಾಡ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಅನಿಲಿನ್ ಇದೆ. ಅನಿಲಿನ್ಗೆ ಎಷ್ಟು ಬರುತ್ತೆ, 280 ನ್ಯಾನೋಮೀಟರ್ ಇದೆ. ಅನಿಲಿನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ದಟ್ ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ ಪ್ರೋಟನೇಷನ್. ಅದಕ್ಕೆ ಅದು ಅಸ್ಟಿಕ್ ಕಂಡೀಷನ್ ಆದಾಗ ಏನಾಗುತ್ತೆ, NH3+Cl- ಆಗುತ್ತೆ. ಅನಿಲಿಯಂ ಅಯಾನ್ಗೆ 250 ನ್ಯಾನೋಮೀಟರ್ ಆಗುತ್ತೆ. ಸೊ ಪಿ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಅಥವಾ ಪಿ ಕೆ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೂ ನನಗೆ ಯು ವಿ ಸ್ಪೆಕ್ಟ್ರೋಸ್ಕೋಪಿ ಹೆಲ್ಪ್ ಮಾಡುತ್ತೆ. ಪ್ರೋಟನೇಷನ್ ಆದಮೇಲೆ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದರಿಂದ ಆ ಕಾಂಪೌಂಡ್ಗೆ ಪ್ರೋಟನೇಷನ್ ಆಗಿದೆಯಾ ಇಲ್ವಾ ಅಂತ ನಾನು ಐಡೆಂಟಿಫೈ ಮಾಡೋಕ್ಕೂ ಯೂಸಿಂಗ್ ದೇರ್ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ ಮಾಡ್ಬೋದು. ಈ ರೀತಿಯಾಗಿ ಕಾಂಜುಗೇಷನ್ ಬೇಸ್ಡ್ ಆನ್ ದಿ ಕಾಂಜುಗೇಷನ್, ಯಾವ ಥರ ಎಷ್ಟು ಕಾಂಜುಗೇಷನ್ ಇದೆ, ಹೌ ಮೆನಿ ನಂಬರ್ ಆಫ್ ಕಾಂಜುಗೇಷನ್ ಇದೆ, ವಾಟ್ ಟೈಪ್ ಆಫ್ ಕಾಂಜುಗೇಷನ್, ಆರೋಮ್ಯಾಟಿಕ್ ಇದೆಯಾ ಅಥವಾ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್ಸ್ ಇದ್ದಾವ, ಇಲ್ಲ ಅಂತಂದರೆ ಸಿಸ್ ಟ್ರಾನ್ಸ್ ಇದೆಯಾ,
ಟಾಟಮರ್ಸ್ ಇದೆಯಾ, ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಇದೆ, ಆಮೇಲೆ ಪ್ಲೇನಾರಿಟಿ ಇದೆಯಾ ಇಲ್ವಾ, ಎಲ್ಲನೂ ಚೆಕ್ ಮಾಡೋಕ್ಕೂ ನಾನು ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂಯಿಂದ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತಾ, ಬ್ಯಾಥೋಕ್ರೋಮಿಕ್ ಶಿಫ್ಟ್ ಆಗುತ್ತಾ ಇಪ್ಸೋಕ್ರೋಮಿಕ್ ಶಿಫ್ಟ್ ಆಗುತ್ತಾ, ಆ ಬೇಸಿಸ್ ಮೇಲೆ ಐ ಕ್ಯಾನ್ ಅನಲೈಸ್ ಆ್ಯಂಡ್ ಐ ಕ್ಯಾನ್ ಫೈಂಡ್ ಔಟ್ ದ ಸ್ಟ್ರಕ್ಚರ್ ಆಫ್ ದಿ ಅನ್ನೋನ್ ಕಾಂಪೌಂಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.